ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಈಗಾಗಲೇ ನಮ್ಮ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಬದಲಾಗಿ ಒಳ್ಳೆಯ ಕಾಳಜಿಯನ್ನು ಆಸಕ್ತಿಯನ್ನು ತೆಗೆದುಕೊಂಡು ಮಾಡಬೇಕು ಅನ್ನೋ ದಿಶೆಯಲ್ಲೇ ಆಯೋಗಗಳು ನೇಮಿಸಿದ್ದಾರೆ. ನಮ್ಮ ನಾಗಮೋಹನ್ ದಾಸರವ್ರದ್ದು. ನಾಗಮೋಹನ್ ದಾಸರವರು ಒಳ್ಳೆಯ ಅಭ್ಯಾಸಿಗರು, ಅದರಲ್ಲೂ ಬಿದ್ದ ಸಮುದಾಯದ ಪರವಾಗಿ ಧ್ವನಿ ಎತ್ತಿ ಹೇಳುವಂಥವರು, ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥವರು. ಒಳ ಮೀಸಲಾತಿ ಅಂದರೆ ಎಲ್ಲರಿಗೂ ಮೀಸಲಾತಿಯಲ್ಲಿ ಮೀಸಲಾತಿ, ಅಲ್ಲಿಯೂ ಸಾಕಷ್ಟು ಮೇಲ್ಜಾತಿಗಳು ಅದರಲ್ಲಿ ಕ್ರೈಟೀರಿಯಾಗಳು ಭಾಳ ಇದ್ದಾವೆ ನಮ್ಮಲ್ಲಿ. ಎಡಗೈಯ ಬಲಗೈಯ ಅದು ಇದು ಒಂದು 2 ಮತ್ತು 4 ಭಾಗಗಳು, 1 2 ಅವ್ರು ಎಲ್ಲರಿಗೂ ಸಮಾನವಾಗಿ ಎಷ್ಟು ಜನ ಇದ್ದಾರೆ ಆ ಜನದ ಆಧಾರದ ಮೇಲೆ ಅವ್ರಿಗೂ ನಾವು ಮೀಸಲಾತಿ ಕೊಡಬೇಕಂತೇಳಿ 6%, 3, 4, 5 ಮಾಡಿದ್ದಾರೆ. ಅದನ್ನು ಇದನ್ನು ಕೆಲವೊಮ್ಮೆ ಇಲ್ಲಿವರೆಗೆ ಉಪಭೋಗಿಸ್ತಾ ಬಂದಂಥ ಲಾಭ ಪಡ್ಕೊಂಡು ಬಂದಂಥ ಟೋಟಲ್ ಸಮುದಾಯದವ್ರು ಲಾಭ ಮಾಡ್ಕೊಳ್ಳೋಂಥವ್ರು ಇದ್ರ ವಿರೋಧಿಸ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ವಿರೋಧ ಸರಿಯಲ್ಲ ಅನ್ನೋದು ಸಹಜವಾಗಿ ಯಾರಿಗಾದ್ರೂ ಅನಿಸುವಂಥ ವಿಷಯ. ಯಾಕಂದರೆ 3 ಉದ್ದೇಶ ಮೀಸಲಾತಿ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಅವರ ಒಂದು ಯೋಗ್ಯತೆ ತಕ್ಕ ಹಾಗೆ ಒಂದು ದುಡಿದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಮೀಸಲಾತಿ ಮಾಡುವ ಉದ್ದೇಶ ಬಿದ್ದವ್ರು ಎದ್ದು ನಿಲ್ಲುವಂಥದ್ದು ಅಂತ. ಅದು ಆ ಕಾರಣಕ್ಕಾಗಿ ಇವತ್ತು ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಎಲ್ಲ ರೆಡಿ ಮಾಡಿದ್ದಾರೆ. ಯಾರಿಗೂ ಅನ್ಯಾಯ ಬರದಂಗೆ ದಶಾಂಶಗಳ ಲೆಕ್ಕದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು 2 ತಿಂಗಳು ಟೈಮ್ ಕೇಳಿದ್ದಾರೆ ಅವರು. ಅದನ್ನು ಮಾಡ್ತೀನಿ, ಒಳ ಮೀಸಲಾತಿ ಕೊಡ್ತೀನಿ ಅನ್ನುವಂಥ ಮಾತನ್ನು. ಇದರಿಂದಾಗೆ ಒಂದಿಷ್ಟಲ್ಲಿ ಎಡಗೈ ಮತ್ತು ಬಲಗೈ ಜನರಿಗೆ ಚಿಕ್ಕಗಳಿದ್ದಾವೆ, ಎಲ್ಲಗಳು ಇರುವಂಥ ಈ ದೇಶದಲ್ಲಿ ಜಾತಿಗಳಿಂದಾಗಿ ಈ ದೇಶ ಎಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು, ಏನಾಗಬೇಕಾಗಿತ್ತು ಅದು ಆಗಲಿಲ್ಲ ನಾವು ಇವಾಗ ನೋಡ್ತಾ ಬಂದಿದ್ವಿ. ಮತ್ತು ಜಾತಿಗಳ ತಿಕ್ಕಾಟ, ಧರ್ಮಗಳ ತಿಕ್ಕಾಟ, ಧರ್ಮದ ಹೆಸರು ಜಾತಿ, ಜಾತಿ ಹೆಸರು ಧರ್ಮ, ಇವುಗಳ ಮುಖಾಂತರವಾಗಿ ನಮ್ಮಲ್ಲಿ ಶಿಕ್ಷಣ ಸಿಗಲಾರದೆ ಹೋಗಿದ್ದು. ನಾವೆಲ್ಲ ಕೆಲವು ಸಮುದಾಯದ ನಮ್ಮ ಸಮಾಜದ ಕೆಲವು ಜನ ಶಿಕ್ಷಣ ಪಡೆದ ನಮ್ಮನ್ನು ಆಳ್ತಾ ಇರೋದು ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಮೀಸಲಾತಿ ಅನಿವಾರ್ಯ ಇತ್ತು. ಅಂಬೇಡ್ಕರ್ ಅವರು ಆ ದಿಶೆಯಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿ ಮತ್ತು ಸ್ವತಃ ಅನುಭವಿಸಿ ನೋವುಗಳನ್ನು ಅನುಭವಿಸಿ ಅನಿವಾರ್ಯಪ್ಪ ಈ ಜನಕ್ಕೆ ಇಲ್ಲಿ ಅಸ್ಪೃಶ್ಯರಿಗೆ ಮುಖ್ಯವಾಗಿ. ಯಾಕಂದರೆ ಈ ಜಾತಿ ಮೀಸಲಾತಿಯಲ್ಲೇ ಒಬ್ಬರಿಗಿದ್ದೊಬ್ಬರು ಹೆಚ್ಚು. ಇಲ್ಲಿ ಏನಪ್ಪ ಅಂದ್ರೆ ಒಂದು ನಿಚ್ಚಣಿಕೆ ಹೆಂಗೆ ಮೇಲೆ ಇರುವಂಥ ಕೆಳಗಿರುವಂಥ ಒಂದು ಅದಕ್ಕೆ ನೀವೇನಂತೀರಿ ಒಂದು ಭೇದ ನಮ್ಮಲ್ಲಿ ಇರೋದ್ರಿಂದಾಗಿ, ಸ್ಟೇಜಸ್ ಇರೋದ್ರಿಂದಾಗಿ ಅದನ್ನು ತೆಗೆದು ಹಾಕುವಂಥದ್ದು ಎಲ್ಲ ಸಮಾನಪ್ಪ ತರಬೇಕು ಅನ್ನೋ ದಿಶೆಯಲ್ಲಿ ಪ್ರಯತ್ನ ಮಾಡಿದರು. ಅದು ಆಗುವುದಿಲ್ಲ ಅಂದಾಗ ಅನಿವಾರ್ಯವಾಗಿ ಮೀಸಲಾತಿ ಅನ್ನೋದು ತೊಗೊಂಬಂದರು.